ಗಳಿಗೆಗೊಂದು ವೇಷ. ಹೀರೋನೇ ಆದ್ರೆ ಕಿಕ್ಕಲ್ಲಿದ್ರೆ ಫುಲ್ ಆನ್ ಟೆರರ್. ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಮಾತಾಡ್ತಿರೋದು 2025ರಲ್ಲಿ ರಿಲೀಸ್ ಆಗಿರುವಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದಿ ಡೆವಿಲ್ ಮೂವಿಯ ಡೇ 2 ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ. ದಿ ಡೆವಿಲ್ 2025ರ ಭಾರತೀಯ ಕನ್ನಡ ಭಾಷೆಯ ರಾಜಕೀಯ ಆ್ಯಕ್ಷನ್ ಥ್ರಿಲ್ಲರ್ ಚಲನಚಿತ್ರವಾಗಿದ್ದು, ಈ ಒಂದು ಚಲನಚಿತ್ರವನ್ನು ಪ್ರಕಾಶ್ ವೀರ್ ಅವರು ಬರೆದು ನಿರ್ದೇಶಿಸಿದ್ದಾರೆ. ಮತ್ತು ಈ ಒಂದು ಚಲನಚಿತ್ರದ ಬಗ್ಗೆ ನೋಡುವುದಾದರೆ ಜಯಮಾತಾ ಕಂಬೈನ್ಸ್, ವೈಷ್ಣವ್ ಸ್ಟುಡಿಯೋಸ್ ಮತ್ತು ಸಾರೆಗಮ ಬ್ಯಾನರ್ ಅಡಿಯಲ್ಲಿ ವೀರ್ ಮತ್ತು ಜಯಮ್ಮ ಅವರು ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ದರ್ಶನ್ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಮತ್ತು ರಚನಾ ರಾಯ್, ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್ ಮತ್ತು ರೋಜರ್ ನಾರಾಯಣನ್ ಮತ್ತು ಶರ್ಮಿಳಾ ಮಾಂಡ್ರೆ, ಶೋಭರಾಜ್ ಮತ್ತು ಶ್ರೀನಿವಾಸ್ ಬ್ರಹ್ಮ್ ಅವರು ಈ ಒಂದು ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಈ ಒಂದು ಚಿತ್ರದ ಮೇನ್ ಫೋಟೋಗ್ರಫಿ ನಾವು ನೋಡುವುದಾದರೆ ಬೆಂಗಳೂರಿನಲ್ಲಿ ಮಾರ್ಚ್ 22, 2024ರಂದು ಪ್ರಾರಂಭವಾಯಿತು. ಆದರೆ 2024ರ ಮಧ್ಯದಲ್ಲಿ ದರ್ಶನ್ ಬಂಧನಕ್ಕೊಳಗಾದಾಗ ಅಲ್ಲೇ ಒಂದು ಟೈಟಲ್ನ ನಿಲ್ಲಿಸಲಾಯಿತು. ಫೆಬ್ರವರಿ 2025ರಲ್ಲಿ ಈ ಒಂದು ಚಿತ್ರದ ಚಿತ್ರೀಕರಣ ಪುನರಾರಂಭಿಸಲಾಯಿತು. ದಿ ಡೆವಿಲ್ ಚಿತ್ರವು 169 ನಿಮಿಷಗಳ ಕಾಲದ ಕರ್ನಾಟಕದ ಥಿಯೇಟರ್ಗಳಲ್ಲಿ 11 ಡಿಸೆಂಬರ್ 2025ರಂದು ಪ್ರಥಮ ಪ್ರದರ್ಶನಗೊಂಡಿತು. ಇದು ವಿಮರ್ಶಕರಿಂದ ಮಿಶ್ರ ವಿಮರ್ಶಾತ್ಮಕ ವಿಮರ್ಶೆಗಳು ಪಡೆಯಿತು. ಮುಖ್ಯವಾಗಿ ಈ ಒಂದು ಚಲನಚಿತ್ರದ ಡೇ 2 ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬಗ್ಗೆ ನಾವು ನೋಡ್ತಿರೋದು. ಡೇ 2 ಬಾಕ್ಸ್ ಆಫೀಸ್ ಕಲೆಕ್ಷನ್ನ ನಾವು ನೋಡೋದಾದರೆ 3.5 ಕೋಟಿಯಿಂದ ಸರಿಸುಮಾರು 4.05 ಕೋಟಿವರೆಗೂ ಈ ಒಂದು ಚಲನಚಿತ್ರದ ಡೇ 2 ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿರುತ್ತೆ. ಯಾರೆಲ್ಲ ಈ ಒಂದು ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.